ಬಿ ಜಿ ಎಮ್ ಏನಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಅದ್ಭುತವಾಗಿ ಬಂದಿದೆ. ಏನಂದರೆ ಉಪೇಂದ್ರ ಅವರ ಮುಂದಿನ ಒಂದು ಯೋಚನೆ ಆಲೋಚನೆಗಳು ಏನಿದೆ ಅನ್ನೋದನ್ನು ಅವ್ರು ಈ ಮೂವಿ ಮೂಲಕವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಜನಗಳ ಮನಸ್ಸಲ್ಲಿ ನಾವೇನು ಥಿಂಕ್ ಮಾಡ್ತಾಯಿದ್ದೀವೋ ಅದೇ ನಮ್ಮ ಒಂದು ಸ್ಕ್ರೀನ್ ಮುಂದೆ ಬರೋದು ಅಂತೇಳಿ ನಮ್ಮ ಒಂದು ಭಾವನೆ ಸರ್. ತುಂಬ ಅದ್ಭುತವಾಗಿತ್ತು ಟೀಸರು. ತುಂಬ ಇನ್ನೂ ಒಂದು ಮೂವಿ ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಮೂಡ್ ಬಂದಿದೆ. ಇನ್ನೂ ಅದ್ಭುತವಾಗಿ ಎಲ್ಲರೂ ಕೂಡ ಸಹಕರಿಸಬೇಕು. ತಾವೆಲ್ಲರೂ ಯೂಟ್ಯೂಬಲ್ಲಿ ನೋಡಿ ಒಂದು ಒಳ್ಳೆ ವ್ಯೂನ ಕ್ರಿಯೇಟ್ ಮಾಡಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಪ್ರಜಾಕೀಯ ಅಂತ ಪ್ರಜೆಗಳಿಗೆ ಒಂದು ಮೆಸೇಜ್ ಇರುತ್ತೆ. ಏನಂದರೆ ನಾವು ನೀವೆಲ್ಲ ಏನು ಥಿಂಕ್ ಮಾಡ್ತಾ ಇದ್ದೀವಿ, ಒಂದು ಹೊಸದೊಂದು ಕರ್ನಾಟಕವನ್ನು ನವ ಕರ್ನಾಟಕವಾಗಿ ಸೃಷ್ಟಿ ಮಾಡೋದಕ್ಕೆ ಒಂದು ಒಳ್ಳೆಯವಾದ ಅದ್ಭುತವಾದ ಒಂದು ಮೂವಿ ಅಂದರೆ ಇದು ಯುವ ಆಗುತ್ತೆ ಅಂತೇಳಿ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ನನಗೆ ತುಂಬ ಇಷ್ಟ ಆಯಿತು ಸರ್. ಫಸ್ಟ್ ಆಫ್ ಆಲ್ 2 ನಿಮಿಷದ್ದು ಅದೊಂದು ಬೇರೆ ಒಂದು ಪ್ರಪಂಚದಲ್ಲೇ ಇದ್ವಿ. ಜಸ್ಟ್ ಒಂದು 2 ನಿಮಿಷದಲ್ಲಿ ಏನಪ್ಪ ಎಲ್ಲಿಗೆ ಹೋಗಿ ಬಂದಿರೋ ಥರ ಒಂದು ನನಗೆ ಅನಿಸ್ತು ವೈಯಕ್ತಿಕವಾಗಿ. ಬಟ್ ತುಂಬ ಒಳ್ಳೆ ಮೂವಿ ಕೊಡ್ತಾರೆ. ಇದಂತೂ ಒಂದು ಒಳ್ಳೆ ಮೂವಿ ಅಂತೂ ಆಗೋದಂತೂ ಗ್ಯಾರಂಟಿ. ಬಟ್ ತಿರುಗಿ ನೋಡಬೇಕು ಆ ರೀತಿ. ಉಪೇಂದ್ರನ ಥಿಂಕ್ನೆಸ್ಸೇ ಹಂಗೆ, ಸುಮ್ಮನೆ ಹೇಳಲ್ಲ ಅವರಿಗೆ. ಟಾಪಲ್ಲಿ ಏನು ಕೂರ್ಸೋದು ಅಂದರೆ ಅಭಿಮಾನಿಗಳು ಹಂಗೇನೆ. ನಾನೊಬ್ಬ ಅಸಾಮಾನ್ಯ ಪ್ರಜೆಯಾಗಿ ನಾನು ಪ್ರಜೆ ಹಾಕಿದ್ದು ಅವ್ರದ್ದು ವಿಚಾರ ಇದರಲ್ಲಿ ಇರುತ್ತೆ ಅನ್ನೋದು ನನಗೆ ಒಂದು ಕಾನ್ಫಿಡೆಂಟ್ ಇದೆ. ಬಟ್ ತುಂಬ ಚೆನ್ನಾಗಿ ಬರುತ್ತೆ. ಇದ್ರದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ, ಅದಂತೂ ಗ್ಯಾರಂಟಿ. ಜನಗಳು ಈಗಿರೋಂಥ ಪರಿಸ್ಥಿತಿಗಳಲ್ಲಿ, ರಾಜಕೀಯ ಒಂದು ಪರಿಸ್ಥಿತಿಗಳೇ ಆಗಿರ್ಬೋದು, ಪ್ರಜಾಕೀಯ ಏನು ವ್ಯತ್ಯಾಸ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋಕ್ಕಂಥ ಒಂದು ಟೈಮು ಕೊಡ್ತಾ ಇರೋದು ಇದು ಒಂದು ಒಳ್ಳೆ ಮೆಸೇಜು. ತುಂಬ ಖುಷಿಯಾಗಿದೆ. ಬಟ್ ಒಳ್ಳೆ ಹೊಡೆಯುತ್ತೆ ಈ UI. ನಾನು ಮತ್ತು ನೀವು ಇಬ್ಬರು ಸೇರಿಕೊಂಡು ಒಂದು ಒಳ್ಳೆ ಪ್ರಜಾರಾಜ್ಯನ ನಾವೇ ಸೃಷ್ಟಿ ಮಾಡೋಣ ಅಂತ ಹೇಳ್ತೀನಿ.